ಒಂದರ ದಿವಸ ಹಿಂಗೆ ಬೇಡ್ಕೊಂಡಿವೇನು? ನನಗೇನೂ ಬೇಡ, ಯಾವ ಸಂಪತ್ತೂ ಬೇಡ, ಪರಮ ಶಾಂತಿ ಸಿಗೋದು ಸಂಪತ್ತಿನೊಳಗಲ್ಲ, ಶರಣರ ಸಂಘದೊಳಗೆ ಸಿಗ್ತದೆ. ಅದಕ್ಕೆ ನನಗೆ ಶರಣರ ಸಂಘ ಸಿಕ್ಕರೆ ಸಾಕು ಗುರುಗಳ, ಹಂಗೆ ನೀವು ಆಶೀರ್ವಾದ ಮಾಡ್ರಿ ಅಂತ ಒಬ್ಬರ ಭಕ್ತರು ಬೇಡ್ಯಾರನು? ಒಬ್ಬರೂ ಬೇಡಿಲ್ಲ. ಮತ್ತು ಬೇಡೋದು ಬಿಟ್ಟೇವೇನು? ಬಿಟ್ಟಿಲ್ಲ. ಹಿಂಗೆ ಬೇಡಾಕತ್ಯಾರಲ್ಲ, ಒಮ್ಮೆಮ್ಮೆ ದೇವ್ರಿಗೆ ಸಹಿತ ದಿಕ್ಕು ತಪ್ಪಿ ಓಡ್ಬೇಕಂತಿರ್ತಾವೆ. ಆದ್ರೆ ಏನು ಮಾಡೋದು? ಓಡ್ಬೇಕಂತಿರ್ತಾವೆ, ಪೂಜಾರಿ ಕಿಲಿ ಹಾಕಿರ್ತಾನೆ. ಹೀಗಾಗಿ ಒಳಗೆ ಕುಂತಾವೆಲ್ಲ ದೇವರು. ಒಬ್ಬ ಬಂದ, 25 ವರ್ಷದ ತರುಣ ಬಂದ. ಕೊನೆ ದೃಷ್ಟಾಂತ ಹೆಂಗೆ ಬೇಡ್ತಾರೆ ಜಗತ್ತಿನ ಜನ, ಮನಸ್ಥಿತಿ ಹೇಗದ ಬೇಡೋದಂತ ಕೇಳಿದ್ರೆ, ಒಬ್ಬ 25 ವರ್ಷದ ತರುಣ ಬಂದ. ಆ ಊರಾಗ 25 ವರ್ಷ ಆಗಿತ್ತು ಹನುಮಂತೇವ್ರ ಗುಡಿ ಕಟ್ಟಿ. ಇವಾಗ ಒಂದು ದಿವಸ ಬಂದಾವಲ್ಲ, ಈಗ ಬಂದಾನಂದ್ರೆ ಹನುಮಂತೇವರು ನಡಗಾಕತ್ತಿದ್ದೀವ. ಬಂದಾನಂದ್ರೆ ಬಂದಾನಂದ್ರೆ ಏನೋ ತಂದಾನಂದ್ರೆ ಕೊಡಕ್ಕಲ್ಲ, ಬಯಕೆ ಹೊತ್ತು ಬಂದಾನಂತ. ಬಂದಾನಂದ್ರೆ ಏನೋ ಒಂದು ಮನಸ್ಸಿನೊಳಗೆ ಇಟ್ಕೊಂಡ ಬಂದಾನಂತ ತಿಳ್ಕೊಂಡು ದೇವರು ಸಹಿತ ಗದ ನಡಗ್ತಾವವು. ಅಂದ್ರೆ ಏನು ಬೇಡ್ತಾರೋ ಬೇಡ್ತಾರೋ, ಏನು ಬೇಡೋದಿಲ್ಲ. ಬಂದ, ಸಾಷ್ಟಾಂಗ ಹಾಕ್ಯದ್ದ. ನೋಡು ಹನುಮಂತ ದೇವರ, ಒಂದು ದಿವಸ ನಿನ್ನ ಸಾಮೀಪ್ಯಕ್ಕೆ ನಾ ಬಂದಾವಲ್ಲ, ಇದು ನಿನಗೂ ಗೊತ್ತದ ನನಗೂ ಗೊತ್ತದ. ಯಾರಿಗೆ ಹೇಳಕತ್ತೇನೆ? ಹನುಮಂತ ದೇವ್ರಿಗೆ ಹೇಳಕತ್ತೇನೆ. ಒಂದು ದಿವಸ ಬಂದಾವಲ್ಲ, ಆದ್ರೆ ಇಂದು ಬಂದೀನಿ ನಾನು. ಎಲ್ಲರೂ 25 ವರ್ಷ ಆತ ನಿನ್ನ ಪ್ರತಿಷ್ಠಾಪನೆ ಮಾಡಿ ನಮ್ಮೂರಾಗ ಎಲ್ಲರೂ ಎಣ್ಣೆ ದೀಪ ಹೊತ್ತಿಸ್ಯಾರ. ಒಂದು ದಿವಸನೂ ತುಪ್ಪದ ದೀಪ ನಿನಗೆ ಯಾರೂ ಹೊತ್ತಿಸಿಲ್ಲ. ಆದ್ರೆ ಈ ಆದ್ರೆ ಅನ್ನೋ ಶಬ್ದ ಏನೈತೆ ನೋಡು, ಮುಂದೆ ಡೇಂಜರ್ ಝೋನ್ ತೋರಿಸುತ್ತದೆ. ಈಗ ನೀವು ಅಂತಿರ್ತೀರಿ ನೋಡು, ನಮ್ಮ ಮನೆಯವ್ರು ಭಾಳ ಚಲೋ ರೀ, ತಿಂಗಳ ತನ ಕತ್ತಿ ದುಡ್ದಂಗೆ ದುಡಿತಾನೆ. ಆದ್ರೆ ದುಡಿದ ಬಳಿಕ ಕೈ ತುಂಬ ಸಂಬಳ ಬಂದಿರ್ತದಲ್ಲ, ಅದನ್ನು ಮನೆಗೆ ತರೋದಿಲ್ಲ ರೀ, ಎಲ್ಲ ಕುಡಿದು ಹಾಳು ಮಾಡಿ ಮನೆಗೆ ಬರ್ತಾನ. ನಮ್ಮ ಮನೆಯವರು ಭಾಳ ಚಲೋ, ಆದ್ರೆ ಏನು ಮಾಡೋದು? ಎದ್ರು ಜಗಳ, ಕೂತ್ರು ಜಗಳ. ಆದ್ರೆ ಅನ್ನೋದ ಅದು ಮುಂದೆ ಏನು ತೋರಿಸ್ತದೆ? ಮುಂದೆ ಡೇಂಜರ್ ಝೂನ್ ಇದ್ದಂಗೆ ಅದು ಆದ್ರೆ ಅನ್ನೋದು. ಹಂಗಂದಿಲ್ಲಿ ಇನ್ನೂ ತನಕ ನಮ್ಮ ಊರಾಗ ಎಣ್ಣೆ ದೀಪ ಹೊತ್ತಿಸಿದವ್ರು ಅದಾರ, ತುಪ್ಪದ ದೀಪ ಯಾರೂ ಹೊತ್ತಿಸಿಲ್ಲ. ಆದ್ರೆ ಅಂದ ಕೂಡ್ಲೇನೆ ಇವಂದು ಮತ್ತು ಬಾಡಿ ಶೇಕ್ ಆಗಕತ್ತಿ. ಯಾರ್ದು? ಹನುಮಂತೇವ್ರದ್ದು. ಮುಂದೇನಿಲ್ಲ, ಈಗ 5 ಶನಿವಾರ ನಾನು ತುಪ್ಪದ ದೀಪ ಹೊತ್ತಿಸ್ತೀನಿ ನಿನಗೆ ಅಂದ. ಯಾರಿಗೆ? ಹನುಮಂತೇವ್ರಿಗೆ. ಹೊತ್ತಿಸಿದ್ರೆ ನಾ ಏನು ಮಾಡಬೇಕು ಅಂದ. ಏನು ಮಾಡ್ಬೇಕಂದ್ರೆ, ಈಗ ನನಗೆ 25 ಮುಗಿದು 26ನೇ ವರ್ಷದೊಳಗೆ ಪಾದಾರ್ಪಣೆ ಮಾಡೀನಿ. ನನ್ನ ವಯಸ್ಸಿನವರು ಎಲ್ಲರೂ ಯುವಕರು ಮದುವೆಯಾಗಿ ಹೋಗ್ಯದ, ನನಗೆ ಮಾತ್ರ ಒಂದು ಕನ್ಯೆ ಸಿಕ್ಕಿಲ್ಲ. ಹನುಮಂತೇವ್ರು ಅಂದ, ನಿನಗೆ ಕನ್ಯೆ ಸಿಗದಿದ್ರೆ ನಾ ಏನು ಮಾಡಲಿ ಅಂದ. ಇನ್ನೂ ಅರ್ಧ ಐತಿ ನಂದು, ಪೂರ್ಣ ಮಾಡಿಲ್ಲ, ಕೇಳು ಅಂದ. ಏನು ಹೇಳು ಅಂದ ಹನುಮಂತ ದೇವರು. ನನ್ನ ಏನಿದ್ರಲ್ಲ ಸಹಪಾಠಿಗಳು, ಅವರೆಲ್ಲರದು ಮದುವೆ ಆಗ್ಯದ, ನಂದು ಇನ್ನೂ ಲಗ್ನ ಆಗಿಲ್ಲ. ಅದಕ್ಕೆ ನಿನಗೆ ತುಪ್ಪದ ದೀಪ ಹೊತ್ತಿಸ್ತೀನಿ, ಹೆಂಗಾರ ಮಾಡಿ ನೀನು ಒಂದು ಚಲೋ ಕನ್ಯೆ ಹುಡುಕ್ಯಾಡ್ಕೊಂಡು ಬಂದು ಕೊಡು ಅಂತ ಬೇಡಿದ. ಯಾರಿಗೆ? ಹನುಮಂತ ದೇವರಿಗೆ. ಹನುಮಂತ ದೇವ್ರಂದ್ರೆ ಸಾಮಾನ್ಯ ಅಲ್ಲ, ಎಲ್ಲ ದೇವ್ರು ಬೇರೆ, ಹನುಮಂತ ದೇವ್ರ ಬೇರೆ. ಹನುಮಂತ ದೇವ್ರಂದ್ರೆ ಜಾಣ ಹನುಮಂತ. ಅದಕ್ಕೆ ಹೇಳ್ಯಾರ ಹಿರಿಯರು, ಊರು ಸುಟ್ಟರು ಆ ಊರಾಗ ಏನು ಬೇಕಾದಾಗಲ್ದಕ್ಕೆ ನನಗೆ ಸಂಬಂಧ ಇಲ್ಲ ಅಂತ ಕೂಡಾವಾಗ ಹನುಮಂತ ದೇವ್ರು ಅಂತಾರೆ. ಎಲ್ಲರಿಗೂ ಹನುಮಂತ ದೇವ್ರು ಅನ್ನೋದಿಲ್ಲ. ಅದಕ್ಕೆ ಜಾಣ ಹನುಮಂತ ಹಿಂಗೆ ಹೇಳಿದ್ನಲ್ಲ, ಅಲ್ಲೋ ನಿನ್ನ ತುಪ್ಪದ ದೀಪದ ಆಸೆಗಾಗಿ ನಾನು ಗುಡಿ ಬಿಟ್ಟು ಹಳ್ಳಿ ತಿರುಗಾಡಿ ನಿನಗೆ ಕನ್ಯೆ ಹುಡುಕಾಡ್ಕೊಂಡು ಬರ್ಬೇಕಾ ನಾನು? ಅವಾಗ ಹನುಮಂತೇವ್ರು ಅಂದ, ಇದ ಕನ್ಯೆ ನನಗೆ ಸಿಕ್ಕಿದ್ರೆ ನಾ ಯಾಕೆ ರಾಮನಿಂದ ರಾಮ ಅನ್ಕೊಂತ ತಿರುಗಾಡ್ತಿದ್ನೋ, ಸಿಗಲಾರದಕ್ಕೆ ಊರ ಹೊರಗೆ ಬ್ರಹ್ಮಚಾರಿಯಾಗಿ ಬಂದು ಕೂತೀನಿ ಅಂತ ಹೇಳಿದ ಹನುಮಂತೇವ್ರು. ನನಗೆ ಸಿಗಲಾರದ ಕನ್ಯೆ ನಿನಗೆ ಹೆಂಗೆ ಹುಡುಕಾಕ ಸಾಧ್ಯದ? ನಿನಗೆ ಬೇಕಾದ್ರೆ ನೀನು ಹುಡುಕ್ಯಾಡಕ್ಕೋ, ನಿನ್ನ ತುಪ್ಪದ ದೀಪ ಬೇಡ, ಎಲ್ಲರದು ಎಣ್ಣೆ ದೀಪ ಒಂದ ಸಾಕು ನನಗಂದ. ಅಂದೇನು ಗೋಣ ತಿರುವಿ ಕೂತಾನ, ಇನ್ನೂ ಹಳ್ಳಿ ನೋಡಕ್ಕೆ ತಯಾರಿಲ್ಲ ಒಬ್ರನ್ನ. ಹೇಳೋ ಉದ್ದೇಶ ಅಂದ್ರೆ ಬೇಡೋದೂ ಬೇಡ್ತದ ಮನಸ್ಸು, ಬೇಡಲಾರದ್ದೂ ಬೇಡ್ತದ. ಇದು ಬೇಡಿಕೆ ಅಲ್ಲ, ಇದು ಬಯಕೆ ಅಲ್ಲ. ಸಿದ್ದರಾಮೇಶ್ವರರು ಹೇಳಿದ್ರಲ್ಲ, ಬಯಸುವೆನಯ್ಯ ಶರಣರ ಸಂಘ.
ಹಾಗೆ ಒಂದಿಷ್ಟು ನಮ್ಮ ಮನಸ್ಥಿತಿನೂ ಶರಣರ ಸಂಘದೊಳಗೆ ಭಗವಂತ ಕೊಟ್ಟ ಆಯುಷ್ಯವನ್ನು ಸುಂದರ ಸುಂದರ ಕ್ಷಣಗಳನ್ನು ಕಳಿಬೇಕನ್ನುವಂತಹ ಇಚ್ಛೆ ಯಾರಲ್ಲಿ ಇರ್ತದೆ, ಯಾರಿಗೆ ಶರಣರ ಸಂಘ ಮಾಡಬೇಕು, ಗುರುವಿನ ಸಂಘ ಮಾಡಬೇಕನ್ನುವಂತಹ ಸದ್ವಿಚಾರ ಸದ್ಭಾವ ಇರ್ತದೆ, ಅವರೂ ಸಹಿತ ಶರಣರಾಗ್ತಾರೆ.